ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಬ್ರೇಕಿಂಗ್ ಗಂಡ ಹೆಂಡತಿ ಜಗಳ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ಕೋರ್ಟ್ ಒಳಗೆ ವಿಷ ಸೇವಿಸಿ ಗಂಡ ಆತ್ಮಹತ್ಯೆಗೆ ಯತ್ನ ನ್ಯಾಯಾಧೀಶರ ಸಮ್ಮುಖದಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ ಪತಿ ಬನಹಟ್ಟಿ ನ್ಯಾಯಾಲಯದಲ್ಲಿ ಘಟನೆ ತಿಗಣೆ ಔಷಧಿ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆ ಯಾಕೂಬ್ ದೊಡ್ಡಮನಿ 35 ವರ್ಷ ಆತ್ಮಹತ್ಯೆ ಯತ್ನಿಸಿದ ಪತಿ ಪತ್ನಿ ಮಾಲವ್ವ ಮಾಲಾಶ್ರೀ ದೊಡ್ಡಮನಿ ನಡುವೆ ಜಗಳವಿತ್ತು ಗಂಡನಿಂದ ಪರಿಹಾರ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದ ಪತ್ನಿ ಮಾಲವ್ವ ಪ್ರಕರಣದ ಮೊದಲ ವಿಚಾರಣೆ ಕೋರ್ಟ್ನಲ್ಲಿ ಇಂದು ನಡೆದಿತ್ತು ಈ ವೇಳೆ ತಿಗಣೆ ಔಷಧಿ ಕುಡಿದು ಆತ್ಮಹತ್ಯೆಗೆ ಯತ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಯಾಕೂಬ್ ದಾಖಲು ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಯಾಕೂಬ್ ಬನಹಟ್ಟಿ ತಾಲೂಕಿನ ಜಗದಾಳ್ ಗ್ರಾಮದ ನಿವಾಸಿ ಬನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಜಗಾಡಿ ಬ್ಯಾರೆ ಆಗರ್ತಾವ್ರಿ ಜಗಾಡಿ ಬಾಳ ಆಗತ್ತನ ಇವತ್ತಕ ಗಂಡ ಹಿಂದೆ ಚಲೋ ಇರ್ತೈತಿ ಎರಡು ಮಕ್ಳಾಗ್ಯಾವ್ರಿ ಎರಡನೇ ಹುಡುಗನ ಏನು ಹಡ್ಯಾಕ ಹೋದ್ರಿ ಕರ್ಕೊಂಬರಾಕ ಹೋದ್ರಿ ಕರ್ಕೊಂಬರ್ಕೊಂಡು ಉಳ್ದಾರಿ ನಾ ಬ್ಯಾರೆ ಅದ್ರ ಬರ್ತಾನು ಇಲ್ಲ ಕೂಡಿದ್ರೆ ಊರ್ ಹಾಕೊಂಡು ಸಾಯ್ತು ಮತ್ತ ಅಂದ್ರಿ ಇವ್ ಹಿಂಗ ಅನ್ನತಾನಂದ್ರೆ ಇವತ್ತಕ ಎರಡು ಮಕ್ಳಾಗ್ಯಾವ ಗಂಡ ಹಿಂದಿ ಚಲೋದಾರ ತಂದ್ ಕೇರಿಂದ್ರಿ ಬ್ಯಾರೆ ಕೊಟ್ಟವ್ರಿ ಬ್ಯಾರಿ ಒಂದ್ 2 ವರ್ಷ ಅಟ್ಟ ಚಲೋದಾರ ಸಾಯ್ಬ್ರಿ ಅಟ್ಟ ಚಲೋದಾರ ಅತ್ತಿಂದ ಒಮ್ಮೆ ಅವ್ರ ಕಾಕ ತಿರ್ಕೊಂಡ್ರಿ ಹಾದ್ 3 ತಿಂಗಳು ನಿಂತವ್ರಿ ನಿಂದ್ರಾಕತ್ತ ಒಂದ್ ಸಣ್ಣ ಫೋನ್ ತಗೊಂಡ್ಬಂದ್ರಿ ಫೋನ್ ತಗೊಂಡ್ ಮಗಗ್ ಗೊತ್ತಾಗ್ಲಿಲ್ರಿ ಅದ ಮಗಗ್ ಗೊತ್ತಾಗದ ಅಂತ ನನಗ ಒಂದ್ 15 ದಿವ್ಸಕ್ಕೆ ಗೊತ್ತಾತ್ರಿ ಅದು ಗೊತ್ತಾಗ ನಾ ಮಾಡವ ಚಲೋ ಅಲ್ಲ ನನ್ನ ಮಗನ್ ಕಿವಿಗೆ ಅದು ಹಾಕಿ ಮಾತಾಡೆಲ್ಲ ಕರೀದಿ ಮಾತಾಡಿ ಎಲ್ಲಿರ ಹಾಕಿ ಮುಚ್ಚಿಟ್ಕೋ ಅಂತ ಹೇಳಿನ್ರಿ ನಾ ಹೇಳಿ ಕೇಳಿನ್ರಿ ಕೇಳ ಮಾರ್ಚ್ 2ನೇ ತಾರೀಕ್ರಿ ನಾನು ಹರ್ಯಾಗ ನಿಸಿಕ್ನಾಗ ದುಡ್ಡು ನಿರ್ವಹ ಇಲ್ಲ ನಮ್ಗೆ ನಿಸಿಕ್ನಾಗ ಕೆಲ್ಸಕ್ಕೆ ಹೋಗೇನ್ರಿ ನಾ ಅದು ಮಗನೂ ಕೆಲ್ಸಕ್ಕೆ ಹೋಗೈತ್ರಿ ಹೋಗ್ಬಿಡ್ದಾವ ಎದಕ್ ಬಂದ ನಾವು ಹಾಳಿ ಮನಿಗೆ ಬಂದನ್ರಿ ಮನಿಗೆ ಬರ್ಬಿಡ್ದಾರಿ ಫೋನ್ಯಾಗ ಮಾತಾಡಕತ್ತಿರ್ರಿ ದಿನ ಬಾಗಿಲು ಹಚ್ಕೊಂಡ್ ಮುಂದ್ಕೋತಿರ್ರಿ ಅವತ್ತ ಫೋನ್ಯಾಗ ಹಂಗ ಮಾತಾಡ್ತಾರ ಅಂತ ಹುಡ್ದ ಸಿಕ್ಕತ್ರಿ ಅದು ಸಿಗಾಕತ್ತನ ಹೊಡೆದು ಕೇಳಿದ ಅವ್ರ ತವ್ರು ನಿಮಗೆ ಫೋನ್ ಹಚ್ಚಾರ ಫೋನ್ ಹಚ್ಚಾಕತ್ತನ ಅವ್ರ ಅಲ್ಲೇ ಕರ್ಕೊಂಡ್ ಬಾತಮ್ಮ ನಮ್ಮದೊಬ್ರು ಹೋಗತ್ತೊಬ್ರು ಅಲ್ಲೇ ಕರ್ಕೊಂಡ್ ಹೋಗ್ಯಾರಿ ಅಲ್ಲೇ ಕರ್ಕೊಂಡ್ ಹೋಗ್ತಾ ಅಲ್ಲಿ ಏನ್ ಹೇಳ್ಯಾರ ಏನಿಲ್ಲ ಮಾತು ಬರು ಮುಂದರಿ ತಾನ ನಿಮ್ಮ ಇನ್ನಾರು ಚಲೋತನ ಇರ್ತಾನ ಇನ್ನಾರ ಚೆನ್ನಾಗಿ ಜನ್ಮ ಮಾಡ ಇದನ್ನ ಬಿಡ 2 ಮಕ್ಳಾಗ್ಯಾವ ಅಂತಂದ್ರು ಕೇಳಿದ್ರಿ ನೀನು ಹಿಂಗನತ್ತದ ಅವ್ರು ಹಿಂಗನತ್ತಾರ ಹೋಗು ಗಾಡಿ ಮೇಲೆ ಜಿಗದ್ ಬಿಟ್ರಿ ಜಿಗುದು ಯಾಕಾಗತ್ತೆ ಅಂತ 1 ತಿಂಗಳು ನಾವ ದವಾಖಾನೆ ತೋರಿಸಿ ರೊಕ್ಕ ದವಾಖಾನೆ ತೋರಿಸಿ 1 ತಿಂಗಳು ಅಲ್ಲೇ ಬಿಟ್ರಿ 15,000 ರೂಪಾಯಿ ಆಯ್ತು ನಾವ ದವಾಖಾನೆಗೆ ಹಾಕಿದ್ರಿ 15 ಆಗಾಕತ್ತನ ಮತ್ತೆ ಹಿರಿಯಾರ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಬಂದ್ರು 3 ದಿನದ ಕೊಟ್ಟು ಹೋಗೋದ್ರಿ 9-10 ಸಲ ನ್ಯಾಯ ಮಾಡಿದ್ರಿ ನ್ಯಾಯ ಬರೇ ಡೈವರ್ಸ್ ಅನ್ನ ಅಂತಂದ್ರಿ ಅಂದ್ರು ಸುರ್ಯಾಕ ಇಲ್ಲ 2 ಮಕ್ಳಾಗ್ಯಾವ ಸರಿಗೆ ಹೋಗ್ಲಿ 1 ತಿಂಗಳು 2 ತಿಂಗಳು ಅಂತಂದ್ರಿ ಅಂದ್ರು 2 ತಿಂಗಳ ನೀವು 10 ವರ್ಷ ಟೈಮ್ ಕೊಟ್ರು ಸುರ್ಯಾಕ ನಾವ್ ಬರೋದು ಅಂದ್ರಿ ಬರೋದಿಲ್ಲ ಅಂತ ಕೇಳ ನಮ್ ಹಿರಿಯಾರ ನಮ್ ಪೇಷಂಟ್ ಹೋದ್ರಿ ಒಮ್ಮೆ ನಾವ್ ಕರ್ಯಾಕ ಹೋದ್ರು ನನ್ನ ಮಗನ ಬಡದು ಎಲ್ಲ ಕಳಿಸಿರಿ ಮನ್ಯಾಗ ಆದ್ರೂ ನೋಡ್ರಿ ಇಲ್ಲಿ ಯಾವ್ದು ಒಂದ್ ಚಿಟ್ಗಿ ಮುಟ್ಟಿ ಗಂಡ ಇಂತಿ ಜಗಳ ಆದ್ರೂ ನೋಡ್ರಿ ಬಂದ್ ನಮ್ನ ಬಡಿಯಾರ್ರಿ 3 ಸಲ ಬಡ್ದು ಹೋದ್ರಿ ಅವ್ರು ಬಡದ್ ಆದ್ರೆ ಇವ್ರ ಕರ್ಕೊಂಡ್ ಒಂದಿನ ಏನೋ ಗಾಡಿ ಮನೆ ಡೈವರ್ಸ್ ಅನ್ನ ಅಂತಂದ್ರಿ ಅಂದ್ರು ಸುರ್ಯಾಕ್ರಿ ನಮ್ ಹಿರಿಯಾರ ಅದು ಎಲ್ಲ ಕೂಡಿಕೇರಿ ಇಲ್ಲ ಸಣ್ಣ ಮಕ್ಳದಾವು ಬಂಗಾರ ಅಂತಾವು ಸರಿ ಹೋಗ್ಗಳು ಮತ್ತ ತಿಳುವಳಿಕೆ ಸಾಂದ್ ಐತಿ ನಂಗೆ ಇರೈತಿ ವಯಸ್ಸ ತಿಳ್ಕೊತಾಳ 1 ತಿಂಗಳು ಟೈಮ್ ಕೊಟ್ರಿ 1 ತಿಂಗಳು ಟೈಮ್ ಕೊಡ್ದವ್ರಿ ಇದನ್ನ ನೋಟಿಸ್ ಬಿಟ್ರಿ ಈಗ 2 ತಾರೀಕು ಹೋಗ್ಯಾರ ಇದು 3ನೇ ತಾರೀಕ್ರಿ ಎಷ್ಟು ಹುಡುಗನ ಅರದ್ ಬಂದಂಗ ಇಟ್ಟು ರಾತ್ರಿ ಕೇಸ್ ಯಾವ ಹಾಕ್ಯಾರ ಅವರು ಕೇಸ್ ರೀ ಅಂದ್ರೆ ಕೋರ್ಟಿಗೆ ಯಾವ ಹಾಕ್ಯಾರೇನ್ರಿ 3ನೇ ನೋಡ್ರಿ 3ನೇ ತಿಂಗಳು 3ನೇ ತಿಂಗಳು ಹೋಗುದ್ರಿ ಹೆಂಡತಿ ಹೆಸರೇನ್ರಿ ಮಾಲಾಶ್ರೀ ನಮ್ಮ ಲೋಗ ಏನ್ರಿ ನಿಮ್ಮ ಹೆಸರು ಯಾವ್ರವ್ರು ನೀವು ನಮ್ಮ ಜಗಾಡಿ ಏನೈತಿ ನಿಮ್ಮ ಏನಾಗ್ಬೇಕ್ರಿ ಅವ್ರ ವಿಸಾಕ್ ನಮ್ಮ ತಮ್ಮ ರೀ ಕಾಕನ ಮಗ ತಮ್ಮ ರೀ ಎದ್ರ ಸಂಬಂಧ ವಿಸಾಕ್ ಕೊಡ್ತೀರಿ ಅವರು ನಾವು ಹೆಂಡತಿ ಅವಶ್ಯಕ ಹೆಂಡತಿ ವಿಷಯ ಅಂದ್ರೆ ಏನ್ರಿ ಅದು ಗಂಡ ಹೆಂಡತಿ ಕಿತ್ತಾಟ್ರಿ ಹೆಂಡತಿ ಕಿಶ ಇರ್ತಾರೆ ಅವ್ನ ಕಿತ್ತಾಟ ಸಂಬಂಧ ರೀ ಅವ್ನ ಹೆಂಡತಿ ಊರಿಗೆ ಹೇಳ್ರಿ ಆ ಕೋರ್ಟಿಗೆ ಹೋಗಿದ್ರು ತಾರೀಕಿದ್ರಿಂದ ಅಂದ್ರೆ ತಾರೀಕಿರಂದ್ರೆ ರೀ ಈಗ ಹೇಳ್ಬೇಕಂದ್ರೆ ಏನೈತಿ ರೀ ಈಗ ಕರ್ಕೊಂಡು ಹೋಗೋ ತರಕಿಂದ ಕೇಸ್ ಮಾಡ್ಯಾರಿ ನಾವು ಕರ್ಯಾಕೆ ಹೋದಾಗ ಬಂದಿಲ್ಲ ರೀ ಈಗ ಕರ್ಯಾಕೆ ಹೋದ್ರೂ ಬರಂಗಿಲ್ಲ ಈ ಕೇಸ ನಡೆದಿದ್ರಿ ಇದಕ್ಕೆ ಏನೈತಿ ರೀ ಸ್ಟೇಟ್ಮೆಂಟ್ ನೀವೇ ಸಲಹೆ ಕೊಡ್ರಿ ತಿದ್ದೆ ಕೇಳ್ಕೊತೀವಿ ಈಗ ಹೇಳ್ಬೇಕು ನಮ್ಮ ತಮ್ಮಂದು ಹಿಂಗೆ ಆತ್ರಿ ನಮ್ಮ ಮಗು ಇಲ್ಲಿದ ರೀ ನಮ್ಮ ಮಗುಗೆ ಸರಿ ಆಗ್ಬೇಕಾದ್ರೆ 3 ಮಕ್ಳು ರೀ ಅವ್ರು ಸರಿ ಆಗ್ಬೇಕಾದ್ರೆ 3 ಮಕ್ಳು ರೀ ಒಬ್ಬ ಡ್ರಿಂಕ್ ಮಾಡ್ತಾನೆ ರೀ ಅವ್ನು ಡ್ರೈವರ್ಗೆ ಮಾಡ್ತಾನೆ ರೀ ಒಬ್ಬ ತಮ್ಮದನ್ ರೀ ಹೊಲ ಮನೆ ಕೆಲಸ ಮಾಡ್ತಾನೆ ರೀ ನಾವು ಹೊಲ ಮನೆ ಕೆಲಸ ಮಾಡ್ತೀವಿ ರೀ ನಮ್ಮ ತಮ್ಮಿಗೆ ಯಾರಿಗೂ ಗೊತ್ತಾಗಲಾರ ಕೈಗೆ ರೀ ಒಬ್ಬರು ತಮ್ಮ ಆಗ್ಬೇಕ್ರಿ ಅವನು ತಮ್ಮ ಹಿಂಗೆ ನಿಮ್ಮ ತಮ್ಮ ಹಿಂಗೆ ಮಾಡ್ಕೊಂಡು ಬಾತ್ ಮಾಡಂದ್ರೆ ನಾವು
ಇದಕ್ಕೆ ತಾಲೂಕು ಆಸ್ಪತ್ರೆಗೆ ಹೋದಿವಿ ಹೋಗೋಣ ನಮಗೆ ಗೊತ್ತು ರೀ ಹಿಂಗೆ ಪಾರ್ಟ್ನರ್ ಕೊಡ್ದಾರ ಹತ್ತಿರಕ್ಕೆ ಅದ್ರ ಮುಂದೆ ಮಾಹಿತಿ ಸಿಗ್ತೈತಿ ನಮಗೆ ನಾವು ಹೋದ ನಂತರ ರೀ ನೋಡಿದ್ದೀವಿ ರೀ ಅವಾಗ ಗೊತ್ತು ಎಲ್ಲಿ ದವಾಖಾನೆಯಾಗಿದ್ರು ಇನ್ನು ದವಾಖಾನ್ಯಾಗ ಕೋರ್ಟ್ನಾಗಿದ್ರು ದವಾಖಾನೆ ಆಗಿದ್ರಿ ಹಾಂ ದವಾಖಾನೆ ಯಾರ ತಂದು ಕೊಟ್ಟಿರ್ಬೇಕು ರೀ ಮತ್ತು ಅಲ್ಲಿಗೆ ತಂದ್ರೆ ರೀ ಯಾರಿಗೆ ಎಲ್ಲರ ಜೀವ ಉಳಿಸ್ಬೇಕು ಆಸೆ ಇರೋದ್ರಿ ಉಳ್ಸಕ್ಕೆ ಹೋಗಿ ಯಾರು ತಂದು ಇಟ್ಟಾರ್ರಿ ಇನ್ನೂ ನಮ್ಗೆ ಗೊತ್ತಂದಂತ ನಾವು ಹೋಗಿನಿ ರೀ ದವಾಖಾನೆಗೆ ಹೋಗಿದ್ವಿ ಈ ಗಂಡ ಹೆಂಡತಿ ಜಗಳ ಇಬ್ರು ಹಾಂ ಜನ ಇದ್ದೀವಿ ಗಂಡ ಹೆಂಡತಿ ಜಗಳ ಸಂಬಂಧ ವಿಷ ಕೊಡ್ತಾರೆ ಹಾಂ